ಮರೆಯೋಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಆದ್ರೆ ಅದೆಷ್ಟು ಮಟ್ಟಿಗೆ ಯಶಸ್ಸಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ನಿನಗೆ ಅಂತ ಏನೋ ತಂದಿದ್ದೆ. ಪ್ಲೀಸ್, ನಾನೇ ಕಟ್ತೀನಿ. ನನಗೆ ನಿನ್ನನ್ನು ಮರೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಸರ ನಿನಗೆ ನಾನು ನೆನಪು ಮಾಡುತ್ತೆ. ಹೋಗ್ಬಾ ರಾಧಿಕಾ, ಹೋಗು. ಅದಕ್ಕೆ ನಾನು ಇವ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಂಬನ್ನಿ. ದಯವಿಟ್ಟು ಹೋಗಿ. ನೀವು ಒದ್ದೆ ಆಗಿರೋದು ನೋಡಿದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರ್ಬೋದು. ದಯವಿಟ್ಟು ಹೋಗಿ. ಅದಕ್ಕೆ ವಿಶಾಖ ವಿಶು ಅಲ್ಲಿ ಪ್ರಜ್ಞೆ ತಪ್ಪಿದ್ದಾನೆ. ಅವ್ನು ಯಾಕೆ ಹೊರಗೆ ಹೋಗಿದ್ದ? ಜಗಳ ಮಾಡಿದ್ರ? ಏನು ಪ್ರಜ್ಞೆ ತಪ್ಪಿದ್ರ? ಅದು ಹೊರಗಡೆನ? ಇಲ್ಲ ಅಜ್ಜಿ, ನಾವೇನು ಜಗಳ ಆಡಿಲ್ಲ. ನಿದ್ದೆ ಮಾಡೋದು ಲೇಟ್ ಆಗುತ್ತೆ, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ರು. ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೆ ಅಜ್ಜಿ. ಈ ಮನೆಯಿಂದ ಅವ್ರ ಮನಸ್ಸಿಂದ ದೂರ ಹೋಗ್ಬೇಕು ಅಂತ ನಾನು ಊರಿಗೆ ವಾಪಸ್ ಹೊರಟಿದ್ದೆ. ಆದ್ರೆ ಈಗ ಅವರು ಹುಷಾರಿಲ್ಲದೆ ಇರೋದನ್ನ ನೋಡಿದ್ರು. ನಾನು ಹೇಗೆ ಹೋಗ್ಲಿ? ನನ್ನಿಂದಾನೆ ಅವ್ರ ಆರೋಗ್ಯ ಹೀಗಾಗಿತ್ತು. ಇಂಥ ಪರಿಸ್ಥಿತಿನಲ್ಲಿ ನಾನು ಬಿಟ್ಟು ಹೋಗಕ್ ಸಾಧ್ಯನಾ? ಪ್ರದೀಪ್ ಈ ಪಾತ್ರವನ್ನು ಕಾರಣಾಂತರಗಳಿಂದ ಬದಲಿಸಲಾಗಿದೆ. ಇನ್ನು ಮುಂದೆ ಇವರು ನಿರ್ವಹಿಸುತ್ತಾರೆ. ಸೈಕ್ಲೋನ್ ಎಫೆಕ್ಟು, ಮಳೆ ಬರ್ತಾ ಇದೆ, ವೆದರ್ ಚೇಂಜಿಂದಾಗಿ ಜ್ವರ ಬಂದಿದೆ ಅಷ್ಟೇ. ಟೆಂಪರೇಚರು ಕಡಿಮೆ ಆಗೋ ತನಕ ಹಣೆ ಮೇಲೆ ತಣ್ಣೀರು ಪಟ್ಟಿ ಸಾಕು. ಜಾಸ್ತಿ ಜನ ರೂಮಲ್ಲಿ ಇರಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ವಿಷು ನೋಡ್ಕೊಳಕ್ಕೆ ವಿಶಾಖ ಇರ್ತಾಳೆ, ನೀ ಬಾ ಅಮ್ಮ. ರಾಜು, ವಿಶು ಯಾಕೆ ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿದ್ದ? ಮನೇಲಿ ಅವನು ಹೇಗೆ ನಿಂದ? ಬಹುಶಃ ಹೊರಗಡೆ ಗಾಳಿ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗಿದ್ರೆ. ಗಾಳಿ ಸುತ್ತಾಡೋಕ? ವಿಶು ರೂಮ್ನಲ್ಲಿ ಗಾಳಿ ಬೆಳಕಿಗೆ ಏನ್ ಕಮ್ಮಿ ಇದೆ? ಹೌ ಕ್ರೇಜಿ! ಇಷ್ಟು ರಾತ್ರಿನಲ್ಲಿ ಗಾರ್ಡನಲ್ಲಿ ಗಾಳಿ ಮಳೆಯಲ್ಲಿ ಸುತ್ತಾಡೋ ಅವಶ್ಯಕತೆ ವಿಶುಗೆ ಏನಿದೆ? ರಮ್ಯಾ, ಏನ್ ವಿಷಯ ಬಿಡಿಸ್ ಹೇಳು. ಅತ್ತೆ, ಗಾರ್ಡನ್ನಲ್ಲಿ ವಿಶು ಪ್ರಜ್ಞೆ ತಪ್ಪಿದ್ದ? ರಾಧಿಕನು ಅಲ್ಲೇ ಇದ್ಲು. ರಮ್ಯಾ, ಅದೇನ್ ಹೇಳ್ಬೇಕು ಅಂತಿದೆಯೋ ಅದನ್ನ ಸ್ಪಷ್ಟವಾಗಿ ಹೇಳು. ಅದೇ ಅಜ್ಜಿ, ನನ್ ರಕ್ತ ತಗೊಂಡ್ ಬರಕ್ಕೆ ಅಂತ ಸ್ಟೋರ್ ರೂಮ್ಗೆ ಹೋದಾಗ ಅಲ್ಲಿ ರಾಧಿಕನ್ ಬಟ್ಟೆ ಒದ್ದೆ ಆಗಿ ಹೆಸರು ತಾಕಿರೋದನ್ನ ನೋಡ್ದೆ. ಸೊ ರಾಧಿಕನು ಮಳೆಯಲ್ಲಿ ನೆಂದಿದ್ದಾಳೆ ಅಂತ ತಾನೆ? ರಾಧಿಕಾ,